ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತಾ ಇದ್ದೀನಿ. ನೀವು ಮತ್ತು ನಿಮ್ಮ ಕುಟುಂಬದವರು ಕ್ಷೇಮದಿಂದಿದ್ದೀರೆಂದು ನಾನು ನಂಬಿದ್ದೀನಿ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣವಾ? ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದನು. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿ ಕ್ರೈಸ್ತರಾದ ನಮಗೆ ಬಹಳ ಕಠಿಣವಾದ ಒಂದು ವಿಷಯದ ಕುರಿತಾಗಿ ನಾನು ಮಾತಾಡಲಿದ್ದೇನೆ. ಏನು ಆ ಕಠಿಣವಾದ ವಿಷಯ? ಕ್ಷಮಿಸುವುದು. ಒಂದು ವೇಳೆ ನಾವು ಯೇಸು ಸ್ವಾಮಿಗೋಸ್ಕರ ಏನನ್ನ ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ನಮಗೆ ಅಸಾಧ್ಯ ಅನಿಸಿದ್ರೂ ಕೂಡ ಎಷ್ಟಾದರೂ ಕಷ್ಟಪಟ್ಟು ಅದನ್ನು ಕರ್ತನಿಗೋಸ್ಕರ ನೆರವೇರಿಸಿ ತೀರಿಸ್ತೀವಿ. ಆದರೆ ಒಬ್ಬರನ್ನು ಕ್ಷಮಿಸಬೇಕು ಅಂದಾಗ ಅದರಲ್ಲಿ ಇರುವಂಥ ಒಂದು ಕಠಿಣತೆ ನಮಗೆ ಬೇರೆ ಯಾವುದರಲ್ಲಿ ಇರುವುದಿಲ್ಲ. ಒಂದು ವೇಳೆ ಅನೇಕರು ಕ್ಷಮಿಸಿಬಿಡ್ತಾರೆ, ಅನೇಕರು ಕ್ಷಮಿಸದೆ ಹಾಗೇ ಉಳಿದಿರ್ತಾರೆ. ಕರ್ತನಾದ ಯೇಸು ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ಮಾತ್ರ ಅಲ್ಲದೆ ಪ್ರಾರಂಭದಲ್ಲಿ ಆತನನ್ನು ದೃಷ್ಟಿಸಿ ತನ್ನ ಶಿಷ್ಯಂದಿರು ಕೇಳ್ತಾರೆ, ಪ್ರಾರ್ಥನೆಯನ್ನು ನಮಗೆ ಹೇಳಿಕೊಡು ಅಂತ. ಆಗ ಯೇಸು ಸ್ವಾಮಿಯು ಪರಲೋಕದ ಪ್ರಾರ್ಥನೆಯನ್ನು ಬೋಧಿಸ್ತಾ ಪರಲೋಕದ ಪ್ರಾರ್ಥನೆಯಲ್ಲಿಯೂ ಕೂಡ ಕ್ಷಮಿಸುವುದರ ಕುರಿತಾಗಿ ತನ್ನ ಶಿಷ್ಯಂದಿರ ಜೊತೆಗೆ ಯೇಸು ಸ್ವಾಮಿ ಮಾತಾಡುವುದನ್ನು ನಾವು ನೋಡಬಹುದು. ಹಾಗಾದರೆ ಕ್ಷಮಿಸುವುದರಿಂದ ನಮಗೆ ಪ್ರಯೋಜನಗಳೇನು? ನಾವು ಕ್ಷಮಿಸದಿದ್ದರೆ ಅದರಿಂದಾಗುವ ನಷ್ಟಗಳೇನು? ಅದರ ಕುರಿತಾಗಿ ದೇವರ ವಾಕ್ಯದ ಆಧಾರದ ಮೇರೆಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈ ಕ್ಷಮಾಪಣೆ ಮಾಡುವುದರ ಬಗ್ಗೆ ಯೇಸು ಸ್ವಾಮಿ ಇಲ್ಲಿಗೆ ನಿಲ್ಲಿಸದೆ ತನ್ನ ಶಿಷ್ಯಂದಿರ ಜೊತೆಗೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾರೆ, ತನ್ನ ಸಹೋದರನು ತನಗೆ ವಿರೋಧವಾಗಿ ಪಾಪ ಮಾಡಿದಾಗ ದಿನಕ್ಕೆ 7 ಸಾರಿ ಪಾಪ ಮಾಡಿದಾಗಲೂ ಕೂಡ, ತಪ್ಪು ಮಾಡಿದಾಗಲೂ ಕೂಡ ಅವನು ಪಾಶ್ಚಾತ್ತಾಪಗೊಂಡರೆ ಅವನನ್ನು ಕ್ಷಮಿಸಬೇಕು ಅಂತ ಹೇಳ್ತಾರೆ. ಎಷ್ಟು ಬಾರಿ? ದಿನಕ್ಕೆ 7 ಬಾರಿ ಅವನು ಪಾಪ ಮಾಡಿದಾಗಿಯೂ ಅವನನ್ನು ಕ್ಷಮಿಸಬೇಕು ಎಂಬುದನ್ನು ಯೇಸು ಸ್ವಾಮಿ ಬೋಧಿಸ್ತಾರೆ. ಇದನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತಾಯಿ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ವಚನ 21-22ರಲ್ಲಿ ಪೇತ್ರ ಯೇಸು ಸ್ವಾಮಿನ ದೃಷ್ಟಿಸಿ ಕೇಳ್ತಾನೆ, ಯೇಸುವೆ, ನಾನು ನನ್ನ ಸಹೋದರನನ್ನು ಎಷ್ಟು ಸಾರಿ ಕ್ಷಮಿಸಬೇಕು? 7 ಸಾರಿಯೋ ಅಂತ ಕೇಳ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಅಲ್ಲಿ ಪ್ರತ್ಯುತ್ತರವಾಗಿ ಹೇಳ್ತಾರೆ, 7 ಸಾರಿ ಅಲ್ಲ, 770 ಸಾರಿ ನೀನು ಕ್ಷಮಿಸಬೇಕು. ಪ್ರಿಯರೇ, 770 ಸಾರಿ ಅಂದರೆ ಏನು? ಒಂದು ವೇಳೆ ನಾವು ಇಷ್ಟು ಲೆಕ್ಕಾಚಾರ ಅಷ್ಟು ಲೆಕ್ಕಾಚಾರ ಮಾಡೋದಕ್ಕಿಂತ ನಾನು ಅರ್ಥ ಮಾಡಿಕೊಂಡಿದ್ದು ಅವರು ಎಷ್ಟು ಬಾರಿ ನಮಗೆ ವಿರೋಧವಾಗಿ ತಪ್ಪು ಮಾಡಿದರೂ ಕೂಡ ಅವರನ್ನು ಕ್ಷಮಿಸುತ್ತಲೇ ಇರಬೇಕು. ನಾವು ಬೇರೊಬ್ಬರನ್ನ ಕ್ಷಮಿಸೋದರಿಂದ ನಾವೇನೋ ದೊಡ್ಡ ಮಹಾನ್ ವ್ಯಕ್ತಿಗಳ ಹಾಗೆ ಪರಿಗಣಿಸಬಾರದು. ವಾಕ್ಯ ಹೇಳುತ್ತದೆ, ಕರ್ತನು ನಮ್ಮನ್ನು ಕ್ಷಮಿಸಿದ್ದರಿಂದ ನಾವು ಮತ್ತೊಬ್ಬರನ್ನ ಕ್ಷಮಿಸಬೇಕಾಗಿದೆ. ಅಂದರೆ ದೇವರು ನಮ್ಮನ್ನ ಕ್ಷಮಿಸಿದ್ದರಿಂದ ನಾವು ಕೂಡ ಮತ್ತೊಬ್ಬರನ್ನ ಕ್ಷಮಿಸಬೇಕೆಂಬ ಋಣ ನಮ್ಮ ಮೇಲಿದೆ. ನಿಮಗಾಗಿ ಮತ್ತೊಂದು ವಾಕ್ಯನ ನಾನು ಓದ್ತೀನಿ. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ದೇವರಿಗೆ ವಿರೋಧವಾಗಿ ಅಥವಾ ಮತ್ತೊಬ್ಬರಿಗೆ ವಿರೋಧವಾಗಿ ಪಾಪ ಮಾಡಿ ತಪ್ಪುಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥಿಸಿದಾಗ ಅಷ್ಟು ಬಾರಿಯೂ ದೇವರು ನಮ್ಮನ್ನು ಕ್ಷಮಿಸುವುದಕ್ಕೆ ಶಕ್ತರಾಗಿದ್ದಾರೆ. ಆದರೆ ನಾವು ಮತ್ತೊಬ್ಬರನ್ನ ಕ್ಷಮಿಸಬೇಕಾದ್ರೆ ಬಹಳ ಹಿಂಜರಿಯುವುದು ಯಾಕೆ? ಇದಕ್ಕೆ ಸರಿಯಾಗಿ ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 18ನೇ ಅಧ್ಯಾಯ ವಚನ 23ರಿಂದ 33ರವರೆಗೂ ಒಂದು ಘಟನೆಯನ್ನು ಯೇಸು ಸ್ವಾಮಿ ಅಲ್ಲಿ ತಿಳಿಸಿಕೊಡ್ತಾರೆ. ಅಂದರೆ ಒಬ್ಬ ಯಜಮಾನನಿಗೆ ಒಬ್ಬ ಸೇವಕ ಸಾಲಗಾರನಾಗಿರ್ತಾನೆ. ಆ ಸಾಲವನ್ನು ತೀರಿಸು ಅಂದಾಗ ಅವನು ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ, ನನ್ನಿಂದ ತೀರಿಸಕ್ಕಾಗಲಿಲ್ಲ, ಮುಂದೆ ಎಂದಾದರೂ ನಾನು ತೀರಿಸ್ತೀನಿ ಅಂದಾಗ ಆ ಯಜಮಾನ ಅವನನ್ನು ಕ್ಷಮಿಸಿ ಬಿಡ್ತಾನೆ. ಹೀಗೆ ಕ್ಷಮಿಸಲ್ಪಟ್ಟಂತ ಈ ಸೇವಕ ಈತನಿಗೆ ಒಬ್ಬ ಸಾಲಗಾರನಾಗಿ ಇದ್ದಿರ್ತಾನೆ. ಆ ಸಾಲಗಾರನು ಅವನಿಗೆ ಅಡ್ಡ ಬಂದಾಗ ಅವನನ್ನು ಹಿಡಿದು ನನ್ನ ಸಾಲ ತೀರಿಸು ಎಂಬುದಾಗಿ ಕೇಳ್ತಾನೆ.
ಆಗ ಆ ಸಾಲಗಾರನು ಅವನ ಬಳಿ ಕೇಳಿಕೊಳ್ತಾನೆ, ನನಗೆ ನನ್ನಿಂದ ಈಗ ಆಗುವುದಿಲ್ಲ, ನನ್ನಿಂದ ಏನು ಇಲ್ಲ ಎಂಬುದಾಗಿ ಬೇಡಿಕೊಂಡಾಗ ಆಗಲೂ ಅವನ ಮೇಲೆ ಸ್ವಲ್ಪನೂ ಕರುಣೆ ತೋರಿಸದೆ ಅವನ ಹಿಡಿದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕ್ತಾನೆ. ಇದನ್ನು ಕೇಳಿದಂಥ ಆ ಯಜಮಾನ ತನ್ನ ಸೇವಕನ ಮೇಲೆ ಬಹು ಕೋಪಗೊಳ್ತಾನೆ. ಹೌದು ಪ್ರಿಯರೇ, ಇವತ್ತು ನಾವು ಕೂಡ ಅಷ್ಟೇ. ನಾವು ಎಷ್ಟು ಪಾಪಗಳನ್ನು ಮಾಡ್ತೀವಿ, ನಡೆ ನುಡಿ ಭಾವನೆ ಎಲ್ಲವುಗಳಲ್ಲಿ ಪಾಪ ಮಾಡಿದಾಗಿಯೂ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಆದರೆ ನಾವು ಮತ್ತೊಬ್ಬರನ್ನ ಕ್ಷಮಿಸುವುದಿಲ್ಲ ಅಂತ ಹೇಳುವುದಾದರೆ ಖಂಡಿತವಾಗಿಯೂ ದೇವರು ಇದನ್ನು ಒಪ್ಪುವುದಿಲ್ಲ. ನಾವು ಯಾರನ್ನು ಕೂಡ ಕ್ಷಮಿಸುವುದೇ ಇಲ್ಲ. ನಾನು ಯಾಕೆ ಕ್ಷಮಿಸಬೇಕು, ಅವರು ನನಗೆ ಮಾಡಿದ್ದು ಹಾಗೆ ಹೀಗೆ ಎಂಬುದಾಗಿ ಹೇಳಿಕೊಂಡೇ ಹೋಗುವುದಾದರೆ ನಮ್ಮ ಕುರಿತಾಗಿ ಸತ್ಯವೇದ ಏನು ಹೇಳುತ್ತೆ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 14-15. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಮತ್ತೊಂದು ವಾಕ್ಯನ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಚನ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು. ನಾವು ಓದಿದಂತಹ ಈ 2 ವಾಕ್ಯ ಭಾಗದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀವು ಮತ್ತೊಬ್ಬರನ್ನ ಕ್ಷಮಿಸದಿದ್ದರೆ ನಿಮ್ಮನ್ನು ಸಹ ಕರ್ತನು ಕ್ಷಮಿಸುವುದಿಲ್ಲ. ನೀವು ಮತ್ತೊಬ್ಬರನ್ನ ಕ್ಷಮಿಸಿದರೆ ಕರ್ತನು ನಿಮ್ಮನ್ನು ಕ್ಷಮಿಸುವನು. ಅದಕ್ಕೆ ನಾನು ಹೇಳಿದೆ, ಮತ್ತೊಬ್ಬರನ್ನ ನಾವು ಕ್ಷಮಿಸ್ತೀವಿ ಅಂದ ತಕ್ಷಣ ನಾವು ದೊಡ್ಡ ವ್ಯಕ್ತಿಗಳಾಗಿ, ದೊಡ್ಡ ಮಹಾನ್ ವ್ಯಕ್ತಿಗಳಾಗಿ ನಮ್ಮನ್ನು ಪರಿಗಣಿಸಿಕೊಳ್ಳಬಾರದು. ನಾವು ಮತ್ತೊಬ್ಬರನ್ನ ಕ್ಷಮಿಸಬೇಕು ಅನ್ನುವಂತಹ ಋಣ ನಮಗಿದೆ. ನಾವು ಮತ್ತೊಬ್ಬರನ್ನ ಕ್ಷಮಿಸುವುದರಿಂದ ಅವರಿಗೆ ಮೇಲಾಗುವುದೆಂದು ಎನಿಸಬೇಡಿರಿ. ನಾವು ಅವರನ್ನು ಕ್ಷಮಿಸುವುದರಿಂದ ನಮಗೆ ಮೇಲಾಗುವುದು. ಯಾಕೆಂದರೆ ನಾವು ಅವರನ್ನು ಕ್ಷಮಿಸದೇ ಇರುವವರೆಗೂ ಕರ್ತನು ನಮ್ಮನ್ನು ಕ್ಷಮಿಸುವುದಿಲ್ಲ. ನಾವು ಯಾವಾಗ ಅವರನ್ನು ಮನಪೂರ್ವಕವಾಗಿ ಕ್ಷಮಿಸುತ್ತೇವೋ ಆಗ ಕರ್ತನು ನಮ್ಮನ್ನು ಕ್ಷಮಿಸುವವನಾಗಿದ್ದಾರೆ. ಮತ್ತೊಂದು ವಾಕ್ಯನ ನಾವು ಓದೋಣ. ಯೋಹಾನನು ಬರೆದ ಸುವಾರ್ತೆಯ ಪುಸ್ತಕ 20ನೇ ಅಧ್ಯಾಯ 23ನೇ ವಚನ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಈಗ ನಿಮಗೆ ಅರ್ಥ ಆಗಿರುತ್ತೆ. ಒಂದು ವೇಳೆ ನಾವು ಯಾರನ್ನಾದರೂ ಕ್ಷಮಿಸದೇ ಹೋದರೆ ಆ ಪಾಪ ಹಾಗೆ ಉಳಿಯುತ್ತೆ. ಅದೇ ಮರೆಗೆ ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ, ಆ ಪಾಪವು ಕೂಡ ನಮಗೆ ಹಾಗೇ ಉಳಿಯುತ್ತೆ. ವಾಕ್ಯ ಹೇಳುತ್ತದಲ್ಲ, ನಾವೇನು ಬಿತ್ತಿತೀವೋ ಅದನ್ನೇ ಕೊಯ್ಯಬೇಕು. ನಾವು ಇನ್ನೊಬ್ಬರಿಗೆ ಕ್ಷಮಿಸಿದರೆ ತಂದೆಯು ನಮ್ಮನ್ನು ಕ್ಷಮಿಸ್ತಾರೆ. ನಾವು ಇನ್ನೊಬ್ಬರನ್ನ ಕ್ಷಮಿಸುವುದಕ್ಕೆ ಕಠಿಣ ಮಾಡಿಕೊಳ್ಳುವುದಾದರೆ ತಂದೆಯೂ ಕೂಡ ನಮ್ಮನ್ನು ಕ್ಷಮಿಸುವುದಕ್ಕೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುವರು. ಪ್ರಿಯರೇ, ಕ್ಷಮಿಸುವುದರಿಂದ ಆತ್ಮಿಕವಾಗಿಯೂ ಸರಿ, ಲೌಕಿಕವಾಗಿಯೂ ಸರಿ, ದೈಹಿಕವಾಗಿಯೂ ಸರಿ ನಮಗೆ ಬಹಳ ಪ್ರಯೋಜನಗಳಿದೆ. ಮುಖ್ಯವಾಗಿ ದೈಹಿಕವಾಗಿ ಹೇಳಬೇಕಾದರೆ ನಾವು ಅವರ ಕುರಿತಾಗಿಯೇ ಕ್ಷಮಿಸಲಾಗದೆ ಹೃದಯದಲ್ಲಿಟ್ಟುಕೊಂಡು ದಿನೇ ದಿನೇ ಕುಂದಿ ಹೋಗ್ತಾ ಇರ್ತೀವಿ. ಆತ್ಮಿಕವಾಗಿ ಯಾವುದೊಂದನ್ನು ಕೂಡ ನಾವು ಮಾಡುವುದಕ್ಕಾಗುವುದೇ ಇಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ, ಅವರನ್ನು ಮನಪೂರ್ವಕವಾಗಿ ಕ್ಷಮಿಸಿರಿ, ಆಗ ನಮಗೂ ಕೂಡ ಕ್ಷಮಿಸಲ್ಪಡುವುದು. ಇನ್ನು ಮುಂದೆ ನೀವು ತಿಳ್ಕೊಳ್ರಿ, ಇನ್ನೊಬ್ಬರನ್ನ ಕ್ಷಮಿಸುವುದಕ್ಕೆ ನೀವು ಕಷ್ಟ, ನಿಮ್ಮನ್ನ ಮಾತ್ರ ದೇವರು ಕ್ಷಮಿಸ್ತಾರೆ ಅಂತ ಹೇಗೆ ನೀವು ನಂಬ್ತೀರಾ? ನೀವು ಇನ್ನೊಬ್ಬರನ್ನ ಕ್ಷಮಿಸಿದರೆ ದೇವರು ನಿಮ್ಮನ್ನ ಕ್ಷಮಿಸ್ತಾರೆ. ಮುಖ್ಯವಾಗಿ ಅವರು ಎಷ್ಟು ಸಾರಿ ನಮಗೆ ವಿರೋಧವಾಗಿ ತಪ್ಪು ಮಾಡಿದ್ರು ನಾವು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರನ್ನ ಕ್ಷಮಿಸೋಣ. ನಮಗೆ ಇಷ್ಟ ಇರೋರನ್ನ ಮಾತ್ರ ಕ್ಷಮಿಸುವುದು, ಇಷ್ಟವಿಲ್ಲದೆ ಇರುವಂಥವ್ರನ್ನ ಕ್ಷಮಿಸೋದಿಲ್ಲ ಅನ್ನುವಂಥದ್ದು ಬೇಡ. ಕ್ಷಮಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಭೇದ ಭಾವಗಳು ಇಲ್ಲ. ನಾವು ಕ್ಷಮಿಸಬೇಕಂದರೆ ಎಲ್ಲರನ್ನ ಕ್ಷಮಿಸಬೇಕು. ತಂದೆ ನಮ್ಮನ್ನ ಹೇಗೆ ಕ್ಷಮಿಸಿದರೋ ಹಾಗೆಯೇ ಕ್ಷಮಿಸಬೇಕು. ಕೆಲವೊಬ್ಬರು ಕ್ಷಮಿಸಿದ ಕೂಡಲೇ ಬದಲಾಗ್ತಾರೆ, ಕೆಲವೊಬ್ಬರು ಕ್ಷಮಿಸಿದ್ರೂ ಕೂಡ ಎಷ್ಟು ಕ್ಷಮಿಸಿದ್ರೂ ಕೂಡ ಅವರು ಬದಲಾಗುವುದಿಲ್ಲ. ದೇವರ ಮುಂದೆ ಒಪ್ಪಿಸಿಕೊಟ್ಟು ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ಅವರನ್ನು ಬದಲಾಯಿಸಲು ಶಕ್ತರಾಗಿದ್ದಾರೆ. ಏಕೆಂದರೆ ಅವರನ್ನೂ ಸರಿ, ನಮ್ಮನ್ನೂ ಸರಿ ಕರ್ತನು ಪ್ರೀತಿಸುವವನಾಗಿದ್ದಾನೆ. ಅವರಿಗೂ ಸರಿ, ನಮಗೂ ಸರಿ ಕರ್ತನು ಒಳ್ಳೆಯವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದ ನಿನ್ನ ಕೃಪೆಗಾಗಿ, ಈ ವಿಡಿಯೋ ಮೂಲಕವಾಗಿ ನಿನ್ನ ವಾಕ್ಯವನ್ನು ಕೇಳಿದಂತಹ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ನನ್ನನ್ನು ಸಹ ಆಶೀರ್ವದಿಸು. ನಾವು ನಿನ್ನ ವಾಕ್ಯದಂತೆ ನಡೆದುಕೊಳ್ಳಬೇಕಾಗಿದೆ. ನಮಗೆ ವಿರೋಧವಾಗಿ ನಮ್ಮ ಸಹೋದರ ಅಲ್ಲದೇ ಇರುವಂಥವರು ಯಾರೇ ಆಗಿದ್ದರೂ
ಎಷ್ಟು ಬಾರಿ ನಮಗೆ ವಿರೋಧವಾಗಿ ಪಾಪ ಮಾಡಿದಾಗಿಯೂ ನೀವು ನಮ್ಮನ್ನು ಕ್ಷಮಿಸಿದಂತೆ ನಾವು ಅವರನ್ನು ಕ್ಷಮಿಸಬೇಕು. ನೀವು ನಮಗೆ ಕರುಣೆ ತೋರಿಸಿದಂತೆ ನಾವು ಅವರಿಗೆ ಕರುಣೆ ತೋರಿಸಬೇಕು. ಅಂತಹ ಮನಸ್ಥಿತಿಯನ್ನು ನಮ್ಮೆಲ್ಲರಲ್ಲಿಯೂ ಕೂಡ ನೀನು ಏರ್ಪಡಿಸಬೇಕೆಂದು ನಿಮ್ಮ ಮುಂದೆ ಒಪ್ಪಿಸಿಕೊಡ್ತಾ ಇದ್ದೀನಿ. ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸಿಕೊಡಬೇಕೆಂದು ನಮ್ಮ ಕರ್ತನೂ ಒಡೆಯನೂ ಆಗಿರು ಯೇಸುವಿನ ಹೆಸರಿನಲ್ಲೇ ಬೇಡುತ್ತೇನೆ ತಂದೆ. ಆಮೇನ್. ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.